ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮು 12 o'clock ಇನ್ನು 15 minutes ಇದೆ ಅಷ್ಟೇ. ರಜಾ ಅಲ್ವಾ, ಯಾರೂ ಇರಲ್ಲ. ಸೊ ನಿಧಾನಕ್ಕೆ ಎದ್ದೋಳೋದು. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ. ತದಾ. ಸೊ ಇವಾಗ ರೆಡಿ ಆದೆ, ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ಸೊ ಇವಾಗ ಕೆಳಗಡೆ ಹೋಗೋಣ. ಸೊ ಇವಾಗ ನನಗೆ ನಾಷ್ಟ ಮಾಡೋಷ್ಟು ಮೂಡಿಲ್ಲ. ಸೊ ಇವಾಗ ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ. ಸೊ ಇವಾಗ ಯಾವುದಾದ್ರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಸೊ ಲೇಟೆಸ್ಟ್ ಓರಿಯೋ ಸ್ವಿಸ್ ರೋಲ್. ನಾನು ಇವಾಗ ಅದನ್ನು ಮಾಡ್ಕೋತೀನಿ. ಸೊ ನಿಮಗೂ ತೋರಿಸ್ತೀನಿ. ಯು ಕ್ಯಾನ್ ಆಲ್ಸೋ ಟ್ರೈ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಕಮ್, ಲೆಟ್ಸ್ ಗೋ, ಲೆಟ್ಸ್ ಮೇಕ್ ಇಟ್, ಲೆಟ್ಸ್ ಇಟ್ ಇಟ್ ಅಷ್ಟೇ. ಸೊ ಇವಾಗ ಪ್ರೊಸೀಜರ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನು 4 ಓರಿಯೋ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ತೊಗೋಬೋದು. ಆ್ಯಂಡ್ ದೆನ್ ಅದನ್ನೆಲ್ಲ ಇವಾಗ ಏನು ಮಾಡಬೇಕು ಅಂತಂದರೆ ಕ್ರೀಮ್ ಆ್ಯಂಡ್ ಬಿಸ್ಕೆಟ್ ಎರಡು ಸಪ್ರೇಟ್ ಮಾಡಬೇಕು. ಬಿಸ್ಕೆಟ್ಸಿಂದ ಲೈಕ್ ಕ್ರೀಮ್ನ ಸಪ್ರೇಟ್ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಲೇಟರ್ ಆನ್ ನಮಗೆ ಯೂಸ್ ಆಗುತ್ತೆ. ಕ್ರೀಮ್ ಆ್ಯಂಡ್ ಬಿಸ್ಕೆಟ್ ಎರಡು ಸಪ್ರೇಟ್ ಮಾಡಿದ್ದೀನಿ. ಇದರೊಳಗೆ ಕ್ರೀಮ್ನ ಕಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಈ ಬೌಲಲ್ಲಿ ಓರಿಯೋ ಬರೀ ಬಿಸ್ಕೆಟ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಬರೀ ಈ ಬಿಸ್ಕೆಟ್ಸ್ನ ಫುಲ್ ಕಂಪ್ಲೀಟಾಗಿ ಫೈನ್ ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ. ಸೊ ಇವಾಗ ಇದನ್ನು ಫೈನ್ ಪೌಡರ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ದಪ್ಪ ಪಾರ್ಟಿಕಲ್ಸ್ ಇದ್ದರೂ ಅದನ್ನು ರಿಮೂವ್ ಮಾಡಿಬಿಡಿ. ಆ್ಯಂಡ್ ದೆನ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ಮಿಲ್ಕ್ ಆದರೂ ಹಾಕೋಬೋದು, ಸ್ವಲ್ಪ ಬೆಚ್ಚ ಕಾಯಿಸಿರೋ ಹಾಲಾದರೂ ಹಾಕೊಬೋದು. ಇದಕ್ಕೆ ಹಾಲು ಹಾಕ್ಬಿಟ್ಟು ಇವಾಗ ಇದನ್ನು ಒಂದು ಹಿಟ್ಟು ಥರ ಪ್ರಿಪೇರ್ ಮಾಡ್ಕೊಬೇಕು ಇವಾಗ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತೆಳ್ಳಗಾಗುತ್ತೆ. ಸೊ ಸ್ವಲ್ಪನೇ ಹಾಕಬೇಕು. ಹಾಕಿದ್ಮೇಲೆ ಹಿಂಗೆ ಚೆನ್ನಾಗಿ ಒಂದು ಹಿಟ್ಟು ಥರ ರೆಡಿ ಮಾಡಿ. ಸ್ವಲ್ಪನೇ ಇದಕ್ಕೆ ಸಾಕು, ಜಾಸ್ತಿ ಹಾಕಿದ್ರೆ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಅದಾದಮೇಲೆ ಈ ಥರ ಮಾಡಿ. ಗಲೀಜು ಕೈಲೆಲ್ಲ ಮಾಡಬೇಡಿ, ತಿನ್ನೋಕ್ಕಾಗಲ್ಲ. ಸೊ ಹಿಟ್ಟು ರೆಡಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಇದನ್ನೇ ನೀವು ಕ್ಲೀನಾಗಿ ಇನ್ನೂ ಮಾಡಿದ್ರೆ ಒಂದು ಡೋ ರೆಡಿ ಆಗುತ್ತೆ. ಸೊ ಆಯಿತು. ನಾನು ಒಂದು 3 ಸ್ಪೂನ್ ಅಷ್ಟೇನೋ ಮಿಲ್ಕ್ ಹಾಕ್ಕೊಂಡೆ. ಸೊ ಇವಾಗ ಇದು ರೆಡಿ ಇದೆ. ಆ್ಯಂಡ್ ದೆನ್ ಇದನ್ನು ಕ್ಲೀನಾಗಿ ಒಂದು ರೌಂಡ್ ಶೇಪಿಗೆ ತಂದು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇವಾಗ ಕ್ರೀಮ್ ಪಾರ್ಟ್, ಇವಾಗ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಕಂಪ್ಲೀಟ್ ಅದು ಕ್ರೀಮ್ ಪಾರ್ಟ್. ಇವಾಗ ಏನು ಮಾಡಬೇಕಂದ್ರೆ ಈ ಕ್ರೀಮ್ ಇದಲ್ವ, ಇದಕ್ಕೇ ಒಂದು ಸ್ವಲ್ಪ ಹಾಲು ಹಾಕಿ, ನಿಮಗೆ ಇದರೊಳಗಿರೋ ಶುಗರ್ ಸಾಲಲ್ಲ ಅಂದರೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೊಬೋದು. ಸೊ ಇದಕ್ಕೆ ಹಾಲು ಹಾಕಿ ಇವಾಗ ಇದನ್ನು ಒಂದು ಲಿಕ್ವಿಡ್ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಸೊ ಇವಾಗ ನಾನು ಇದರೊಳಗೆ ಸ್ವಲ್ಪ ಹಾಲು ಹಾಕ್ಕೋತೀನಿ ಫಸ್ಟು. ಸೊ ಇಲ್ಲಾಂದರೆ ನಿಮಗೆ ಫಸ್ಟೇ ಬೇಡ ಅಂದರೆ ಫಸ್ಟ್ ಇದನ್ನು ಹಿಂಗೆ ಮಾಡ್ಕೋಬೋದು ನೀವು. ಸೊ ಹಿಂಗೆ ಮಾಡೋದ್ರಿಂದ ಈಸಿ ಆಗುತ್ತೆ ನಿಮಗೆ ಮಿಲ್ಕ್ ಹಾಕಿದಾಗ ಅದನ್ನು ಪೇಸ್ಟ್ ಮಾಡೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಹೀಗೆ ಫಸ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ. ನನಗೆ ಶುಗರ್ ಬೇಡ, ಇಷ್ಟು ಸಾಕು. ಸೊ ಇಷ್ಟಕ್ಕೇ ಹಾಲು ಹಾಕಿ ಐ ಜಸ್ಟ್ ಮಿಕ್ಸ್ ಇಟ್. ಪೇಸ್ಟ್ ರೆಡಿ ಆಗುತ್ತೆ. ಸೊ ಪೇಸ್ಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ನನ್ನ ಪೇಸ್ಟ್ ಈ ಥರ ಇದೆ, ಲೈಕ್ ಸ್ವಲ್ಪ ಗಟ್ಟಿ ಪೇಸ್ಟೇ ಮಾಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಹಾಲು ಹಾಕ್ಕೊಂಡು ನೀವು ಇನ್ನೂ ಮಿಕ್ಸ್ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು. ಥಿಕ್ನೆಸ್ ಮ್ಯಾಟ್ರ್ ಆಗಲ್ಲ ಅಷ್ಟೊಂದು. ಸೊ ಪೇಸ್ಟು ರೆಡಿ ಇದೆ. ಆ್ಯಂಡ್ ದೆನ್ ಇದು ಕೂಡ ರೆಡಿ ಇದೆ. ಸೊ ನೆಕ್ಸ್ಟ್ ಪ್ರೊಸೆಸ್, ಲೈಕ್ ದಿಸ್ ಇಸ್ ದ ಲಾಸ್ಟ್ ಪ್ರೊಸೆಸ್. ಸೊ ಒಂದು ಪೇಪರ್ ಲೈಕ್ ಈ ಥರದ್ದಾದರೂ ಓಕೆ. ನೀವು ಹಾಲಿನ ಪ್ಯಾಕೆಟು ಇಲ್ಲಾಂದರೆ ಎಣ್ಣೆ ಪ್ಯಾಕೆಟ್ ಅದನ್ನು ಬೇಕಾದರೂ ತೊಗೋಬೋದು. ಡೋಂಟ್ ಯೂಸ್ ಫಾಯಿಲ್ ಪೇಪರ್. ಇವಾಗ ಏನು ಮಾಡಬೇಕಂದ್ರೆ ನಾನು ಈ ಪೇಪರ್ ತೊಗೊಂಡು ಲೈಕ್ ಹಿಂಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ನಮ್ಮ ಇಟ್ಟೋಣ. ಆ್ಯಂಡ್ ದೆನ್ ಇದ್ರ ಮೇಲೆ ಒಂದು ಕವರ್ನ ಕ್ಲೋಸ್ ಮಾಡಿ ಕೂಡ ನೀವು ಶೇಪ್ ಕೊಡ್ಬೋದು. ನಾನು ಹಾಗೆ ಮಾಡ್ತೀನಿ. ಸೊ ಐಮ್ ಜಸ್ಟ್ ಪ್ಲೇಸಿಂಗ್ ಅನದರ್ ಕವರ್. ಇದು ಸ್ಟಿಕ್ ಆಗಬಾರ್ದು ಅಂದರೆ ನೀವು ಗೀನ ಇದು ಮಾಡ್ಬೋದು. ಸೊ ನೀವು ಪ್ಲೇಟ್ ಇಟ್ಟಾದರೂ ಮಾಡ್ಬೋದು. ಆರ್ ಎಲ್ಸ್ ಯು ಗೈಸ್ ಕ್ಯಾನ್ ಗಿವ್ ವಾಟ್ ಎವರ್ ಶೇಪ್ ಯು ವಾಂಟ್. ಐ ವಿಲ್ ಗಿವ್ ಸರ್ಕಲ್ ಆರ್ ಸ್ಕ್ವೇರ್. ಲೆಟ್ ಅಸ್ ಸೀ, ಡಿಪೆಂಡ್ಸ್ ಆನ್ ದಿಸ್ ಕ್ವಾಂಟಿಟಿ. ಶೇಪ್ ಮಾಡಿಸಿ. ಶೇಪ್ ಕೊಟ್ಟಿದ್ದೀನಿ. ಸೊ ಅದು ಈ ಥರ ಬಂದಿದೆ. ಸರ್ಕಲ್ ಶೇಪಲ್ಲಿ ಕೊಟ್ಟಿದ್ದೀನಿ. ಸ್ಕ್ವೇರ್ ಕೊಡೋಣ ಅಂದರೆ ಲೈಕ್ ಎಕ್ಸ್ಟ್ರಾ ಕಟ್ ಮಾಡಿದಾಗ ಇನ್ನೂ ಒಂದು ಡಫಲ್ ನೀವು ತಿರ್ಗಾ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ ಇಟ್ ಬಿ ಇನ್ ಸರ್ಕಲ್ ಓನ್ಲಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಲೈಕ್ ಇವಾಗ ನೀವು ಆ ಸರ್ಕಲ್ ಏನು ಮಾಡ್ಕೊಂಡಿದ್ದೀರಾ, ಸೊ ಅದ್ರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಬೇಕು. ಸೊ ನೀವು ಇದರೊಳಗೆ ತುಂಬ ತೆಳ್ಳಗೆ ಪೇಸ್ಟ್ ಮಾಡ್ಕೊಂಡು ಹೋದರೆ ಸ್ಟಿಕ್ ಆಗಲ್ಲ ಅದು. ಸೊ ಸ್ವಲ್ಪ ಗಟ್ಟಿನೇ ಇರಲಿ. ಸೊ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು.
ಅಂದರೆ ನೀವು ಬೇಕಿದ್ರೆ ನಾವು ಇದನ್ನು ಪೌಡರ್ ಮಾಡಿರ್ತೀವಿ ಗೊತ್ತಾ, ಅದನ್ನು ಸ್ವಲ್ಪ ಎತ್ತಿಟ್ಕೋಬೋದು ಲಾಸ್ಟ್ ಡೆಕೋರೇಷನ್ಗೆ. ನಾನು ಅದೆಲ್ಲ ಮಾಡಲ್ಲ. ಸೊ ಇಷ್ಟೇ. ಸೊ ಲೆಫ್ಟ್ ಓವರ್ನ ಮೇಲ್ಗಡೆ ನೀವು ಯೂಸ್ ಮಾಡ್ಕೋಬೋದು, ಬಟ್ ನಾನು ಒಳಗಡೆ ಸ್ಟಫೇ ತುಂಬ್ತೀನಿ. ಸೊ ಈ ಥರ ಒಂದು ರೆಡಿ ಮಾಡಿ. ಸೊ ದೆನ್ ಆಫ್ಟರ್ ದ್ಯಾಟ್ ಚಿಕ್ಕದಾಗಾದರೆ ನೀವು ರೋಲ್ ಮಾಡ್ಕೋಬೋದು, ಆರೆಂಜ್ ಲೈಕ್ ನಿಮಗೆ ಯಾವ ಸೈಜ್ ಮೇಲೆ ಬೇಕು ಅಂತ. ಸೊ ಹಿಂಗೆ ನಿಧಾನ ಪ್ರೆಸ್ ಮಾಡ್ಕೊಂಡು ಬನ್ನಿ, ಅದು ಕಿತ್ತೋಗಬಾರ್ದು. ಸೊ ಹಾಗೆ ಶೇಪ್ ಕೊಡ್ತಾ ಬನ್ನಿ. ಸೊ ಎಕ್ಸ್ಟ್ರಾ ಹಾಕಿರೋದ್ರಿಂದ ಅದು ಆಚೆ ಬಂತು, ನೋ ಫೈನ್, ರಿಮೂವ್ ಮಾಡ್ಕೋಬೋದು. ಓಕೆ. ಸೊ ಇವಾಗ ಇದನ್ನು ಈ ಶೀಟಲ್ಲೇ ಒಂದು ವ್ರ್ಯಾಪ್ ಮಾಡಿ ಫ್ರೀಸರಲ್ಲಿ ಫ್ರೀಸ್ ಆಗೋದಕ್ಕೆ ಒಂದು ಸ್ವಲ್ಪ ಬಿಡಬೇಕು. ಆಲ್ಮೋಸ್ಟ್ ನಾನು 2 hours ಬಿಡ್ತೀನಿ, ಅದು ಫುಲ್ ಗಟ್ಟಿ ಆಗಲಿ ಅಂತ ಅಂದ್ಬಿಟ್ಟು. ನೀವು 1 hour ನಿಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ಬಿಡ್ಬೋದು. ಸೊ ಲೆಟ್ಸ್ ಕವರ್ ಇಟ್ ಎವ್ರಿಥಿಂಗ್. ಇಟ್ಸ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಇವಾಗ ಇದನ್ನ ಫ್ರೀಸರ್ಗೆ ಹಾಕೋಣ. ನಮ್ಮ ಈ ಒಂದು ವ್ಲಾಗಲ್ಲಿ ನಮಗೊಬ್ರು ಗೆಸ್ಟ್ ಇದ್ದಾರೆ. ಅವ್ರು ಯಾರೂ ಅಲ್ಲ, ಜಾವಿಸ್. ಹಾಯ್ ಮಾಡು ನನ್ನ ಚಾನಲ್. ಹಾಯ್. ಸೊ ಇವೊಂದು ಇವಾಗ ನಿದ್ದೆ ಆಯಿತು. ಟೈಮು 12:30 ಆಗಿದೆ. 1 o'clock ಇನ್ನು ಹಾಫ್ ಆನ್ ಅವರ್ ಇದೆ. ಸೊ ಇವಾಗ ಎದ್ದು ಬಂದಿದ್ದಾನೆ ನನ್ನ ಹತ್ರ. ಇಬ್ಬರು ಸೋಂಬೇರಿಗಳು ಮನೇಲೇ ಇರ್ತೀವಿ. ಸೊ ಇಬ್ರಿಗೂ ನಿದ್ದೆ ಮಾಡೋದ್ಬಿಟ್ಟು ಬೇರೆ ಏನೂ ಕೆಲಸ ಇರೋಲ್ಲ. ಫೈನ್, ನಿದ್ದೆ ಬರ್ತಿದೆ ಅವನಿಗೆ. ಬಿಡು. ಓಹ್, ಹಿ ಜಸ್ಟ್ ವೆಂಟ್. ಸೊ ಇವಾಗ ಅದನ್ನು ಫ್ರೀಸರ್ಗೆ ಹಾಕಿದ್ದೀವಿ. ಅದು ಸೆಟ್ ಆಗೋವರೆಗೂ ನನಗೆ ಬೇರೆ ಕೆಲಸ ಇದೆ, ಅದನ್ನು ಮಾಡೋಣ. ಏನು ಕೆಲಸ ಅಂದರೆ ಐ ಹ್ಯಾವ್ ಟು ಕ್ಲೀನ್ ದಿಸ್. ನಂಗೆ ಮಾಡೋಕ್ಕೆ ಬರಲ್ಲ, ಬಟ್ ಅಂದರೂ ಮನೇಲಿ ಇರೋದ್ರಿಂದ ಎಲ್ಲ ಕೆಲಸ ನನಗೆ ಹೇಳ್ತಾರೆ. ಸೊ ಹ್ಯಾವ್ ಟು ಟ್ರೈ ಇಟ್, ಐ ಹ್ಯಾವ್ ಟು ಡೂ ಇಟ್, ಆರ್ ಎಲ್ಸ್ ಸ್ಕೋಲ್ಡಿಂಗ್ಸ್ ಅಷ್ಟೆ. ಸೊ ಇವಾಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ದೆನ್ ಒಂದು ಏನಂದರೆ ಇದನ್ನು ಜಾಸ್ತಿ ಆಚೆ ಇಡಬೇಡಿ, ಮೆಲ್ಟಾಗಿ ಹೋಗ್ಬಿಡುತ್ತೆ. ಸೊ ಯೂಸ್ ಮಾಡಿದ್ಮೇಲೆ ಲೈಕ್ ಎಷ್ಟು ಬೇಕಷ್ಟೇ ತೊಗೊಂಡು ಇನ್ನು ಬೇಕಿದ್ದು ಫ್ರಿಡ್ಜ್ಗೆ ಹಾಕಿ, ಇಲ್ಲಾಂದರೆ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಆ ಕ್ರೀಮೆಲ್ಲ. ಸೊ ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಅಷ್ಟೇ. ಸೊ ಇದೊಂದು ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ನೀವು ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಇವಾಗ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ನಾನು ಇವಾಗ ಮನೆಗೆ ಬಂದೆ. ನಮ್ಮ ಅಕ್ಕ ಇವಾಗ ಜಿಮ್ಗೆ ಹೋಗ್ತಿದ್ದಾರೆ. ಬಾ, ಹಾಯ್ ಮಾಡು. ಸೊ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಾಯಿತು. ಆ್ಯಂಡ್ ನಿಜ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ಬಂದು ರೀಚ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.